ನಮಸ್ತೆ ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಗೋವಾ ಸನ್ರೈಸ್ ಫ್ಯಾಕ್ಟ್ರಿಯಲ್ಲಿ ಲೋಡ್ ಆಗ್ತಾ ಇದೆ ನಮ್ಮ ಅರ್ಜುನ. ನಿನ್ನೆ ಬಂದು ಗೋವಾ ಖಾಲಿ ಮಾಡಿದ್ದು. ನಿನ್ನೆ ಬೆಳಗ್ಗೆ ಮಧ್ಯಾಹ್ನ 12 ಗಂಟೆ ಆಯಿತು ಖಾಲಿ ಆಗಿದ್ದು. ಖಾಲಿ ಮಾಡ್ಕೊಂಡು ನಿನ್ನೆಲ್ಲ ಇಡೀ ದಿವಸ ಆಲ್ಟು. ಇವತ್ತು ಶನಿವಾರ, ಇವತ್ತು ಮಧ್ಯಾಹ್ನದವರೆಗೂ ಲೋಡ್ ಇರಲಿಲ್ಲ. ಮಧ್ಯಾಹ್ನ ಮೇಲೆ ಒಂದೇ ಒಂದು ಲೋಡ್ ಬಂತು ನಮ್ಮ ಬೆಂಗಳೂರು ವೈಟ್ ಫೀಲ್ಡ್ಗೆ. ಅದನ್ನೇ ಒಪ್ಕೊಂಡು ಬಂದಿದ್ದೀನಿ. ಲೋಡ್ ಆಗ್ತಾ ಇದೆ, ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಈ ಹ್ಯಾಂಗಲ್ಗಳು ಫುಲ್ ಆ್ಯಂಗಲೇ, TMT ಇಲ್ಲ. TMT ಆದರೆ ಸ್ವಲ್ಪ ಹೈಟ್ ಬರುತ್ತೆ, ಆ್ಯಂಗಲ್ ಆದರೆ ಒಳಗಡೆನೇ ಬರುತ್ತೆ. ವೈಟ್ ಫೀಲ್ಡ್ ಅಂತ ಹೇಳಿದ್ದಾರೆ, ಎಲ್ಲಿಗೆ ಏನಂತ ಗೊತ್ತಿಲ್ಲ. ಮಳೆ ಅಂತೂ ಪೂರ್ತಿ ಡ್ರಾಪ್ ಆಗಿಬಿಟ್ಟಿದೆ ನೋಡಿ. ಒಂದೇ ಒಂದು ಡ್ರಾಪ್ ಮಳೆ ಇಲ್ಲ. ನಿನ್ನೆಯಿಂದ ಒಂದು ಡ್ರಾಪ್ ಮಳೆ ಇಲ್ಲ ಗೋವಾದಲ್ಲಿ. ಮಳೆ ಅಂತೂ ಫುಲ್ಲು ಡ್ರಾಪ್ ಆಗಿಬಿಟ್ಟಿದೆ. ಆದರೆ ಲೋಡ್ಗಳು ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ, ಲೋಡ್ಗಳೇ ಇರಲಿಲ್ಲ. ಇದು ಬಂದು ಲೋಡಿಗೆ ಬಂದಾದಮೇಲೆ, ಲೋಡಿಗೆ ಬಿಟ್ಟಾದಮೇಲೆ ಒಂದು ಲೋಡ್ ಬಂತು ಸಿಂದಗಿಗೆ. ಏನು ಮಾಡೋಕ್ಕಾಗಲ್ಲ, ಲೋಡಿಗೆ ಬಿಟ್ಬಿಟ್ಟಿದ್ವಿ. ಏನು ಮಾಡೋಕ್ಕೆ, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ. ಇಲ್ಲಾಂದರೆ ಸಿಂದಗಿ ಲೋಡ್ ಆಗಿದ್ದರೆ ನಮಗೆ ಆ ಕಡೆಯಿಂದ ಭತ್ತ ತುಂಬ್ಕೊಂಬರೋಕ್ಕೆಲ್ಲ ಸರಿ ಹೋಗೋದು. ನಾವು ಏನು ಮಾಡ್ಬಿಟ್ಟು ನಾಳೆ ಭಾನುವಾರ ಲೋಡ್ ಆಗೋಲ್ಲ ಅಂತೇಳಿ ವೈಟ್ ಫೀಲ್ಡು ತುಂಬಿಟ್ವಿ. ಇಲ್ಲಾಂದರೆ ತುಂಬ್ತಿರ್ಲಿಲ್ಲ. ಭಾನುವಾರ ಮತ್ತು ನಾಳೆ ಒಂದಿನ ಆಲ್ಟ್ ಮಾಡ್ಕೊಂಡು ಸೋಮವಾರ ದಿವಸ ಸ್ಟಾರ್ಟಿಂಗು ವಾರ ಫಸ್ಟಲ್ಲಿ ಸ್ವಲ್ಪ ಲೋಡಿಂಗ್ಗಳು ಕಡಿಮೆ ಸ್ಟಾರ್ಟಿಂಗಲ್ಲಿ. ಹಂಗಾಗಿ ತಿರ್ಗಿ ಅವತ್ತೊಂದು ದಿವಸ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಸಿಕ್ಕಿದ ಲೋಡ್ ಬಿಡಬಾರ್ದು ಅಂತೇಳಿ ತುಂಬಿಟ್ವಿ ಇವತ್ತು. ಲೋಡೆಲ್ಲ ಆಗಲಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಹೆಂಗೋ ಭಾನುವಾರ ಮನೆಗೆ ಹೋಗಿ ಆರಾಮಾಗಿ ಸ್ನಾನ ಮಾಡಿ ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಫ್ರೆಶ್ ಆಗಿ ಸೋಮವಾರ ಹೋಗಿ ವೈಟ್ ಫೀಲ್ಡ್ ಖಾಲಿ ಮಾಡೋದು. ಆದಷ್ಟು ಟ್ರೈ ಮಾಡ್ಬೇಕು. ನಾಳೆ ಹೋಗಿ ಮನೆಗೆ ಹೋಗೋಕ್ಕೆ ಟ್ರೈ ಮಾಡಬೇಕು. ಬರ್ರಿ ಲೋಡ್ ಆಗಲಿ, ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಈಗ ಆಲೇ ಟೈಮು 5:45. ಎಷ್ಟೊತ್ತಾಗುತ್ತೆ ಅಂತ ನೋಡ್ಬಿಟ್ಟು ಹೋಗ್ತಾ ಇರೋಣ. ನಮ್ಮ ಸ್ನೇಹಿತರೊಬ್ಬರು ಟಯರ್ ರಿಬೋಲ್ಟ್ ಬಗ್ಗೆ ಹೇಳಿ ಅಂತಿದ್ರು. ಸುಮಾರು ಮೆಸೇಜ್ ಹಾಕಿದ್ದಾರೆ. ಅದು ಒಂದು. ಆಮೇಲೆ ಲೈಲ್ಯಾಂಡ್ ಬಗ್ಗೆ ಒಂದು ಲೈನ್ ಹಾಕಿದ್ದಾರೆ ನೋಡಿ, ಸಖತ್ತಾಗಿ ಲೈನ್ ಹಾಕಿದ್ದಾರೆ. ಅವ್ರು ಹೇಳಿದ್ದು ಸೈಡಲ್ಲಿ ಹಾಕಿದ್ದೀನಿ, ಓದ್ಕೊಳ್ಳಿ. ಕರೆಕ್ಟಾದ ಮೆಸೇಜು. ಲೈಲ್ಯಾಂಡ್ ಆಗಲಿ ಟಾಟಾ ಆಗಲಿ ಅವರವರ ಅನುಕೂಲಕ್ಕೆ ಯಾವುದಾದೋ ಅದೇ ಸರಿ ಅಂತ ಹಾಕಿದ್ದಾರೆ ನೋಡಿ. ಟಯರ್ ರಿಬೋಲ್ಟ್ ಅಂದರೆ ಇವೆಲ್ಲ ಒರಿಜಿನಲ್ಲು. ಇದು ನೋಡಿ ಫ್ಲಾಟ್ ಆಯಿತು. ಇದು ಇನ್ನೊಂದು ತಿಂಗಳು ಬರ್ಬೋದು ಅಷ್ಟೇ ಟಯರ್. ಇದು ಒಂದು ತಿಂಗಳಾದಮೇಲೆ ಇದನ್ನು ಏನು ಮಾಡ್ತಾರೆ, ರಿಬೋಲ್ಟ್ ಮಾಡ್ತಾರೆ. ರಿಬೋಲ್ಟ್ ಅಂದರೆ ತಿರ್ಗಿ ಆ ಥರ ಬಟನ್ ಹಾಕ್ತಾರೆ ಇದಕ್ಕೆ. ರಿಬೋಲ್ಟ್ ಇದನ್ನೆಲ್ಲ ಕ್ಲೀನಾಗಿ ಲೆವೆಲ್ಲ ಫ್ಲಾಟಾಗಿ ತೆಗೆದುಬಿಟ್ಟು ಇದ್ರ ಮೇಲೆ ಬಟನ್ ಅಂಟಿಸ್ತಾರೆ. ತಿರ್ಗಾ ಬಟನ್ ಅಂಟಿಸಿ ಹೀಟ್ ಮಾಡಿ ಕೊಡ್ತಾರೆ. ಆವಾಗ ಮತ್ತೆ ಇದೇ ಥರ ಆಗುತ್ತೆ. ಅದು ಏನಾಗುತ್ತೆ ಅಂದರೆ ಕೆಲವು ಗಾಡಿಗಳು, ಲಾಂಗ್ ಗಾಡಿಗಳಿಗೆಲ್ಲ ನಡೆಯಲ್ಲ, ಲೋಕಲ್ ಗಾಡಿಗಳಿಗೆ ಅಷ್ಟೇ ನಡೀತವೆ. ನಾವೆಲ್ಲ ರೀಬೋಲ್ಟೆಲ್ಲ ಹಾಕಲ್ಲ ನಮ್ಮ ಗಾಡಿಗಳಿಗೆ. ನಮ್ಮ ಅಂಬಾರಿಯಲ್ಲಿ ಹಾಕ್ತಿದ್ವಿ ಅಷ್ಟೇ ದಮ್ಮಿಗೆ. ಕೆಲವೊಬ್ರು ಈ ದಮ್ಮಿ ವೀಲ್ಗೆ ಹಾಕ್ತಾರೆ. ಆದರೆ ನಮ್ಮ ಗಾಡಿ ಸ್ವಲ್ಪ ಲಾಂಗ್ ಚಾರ್ಜ್ ಇರೋದ್ರಿಂದ ಈ ದಮ್ಮಿ ವೀಲ್ಗೆ ಒರಿಜಿನಲ್ಲೇ ಹಾಕ್ತೀವಿ ನೋಡಿ. ದಮ್ಮಿ ವೀಲ್ ಬಟನ್ ಜಾಸ್ತಿ ಐತೆ, ಇದಕ್ಕೆ ಬಟನ್ ಕಮ್ಮಿ ಐತೆ. ದಮ್ಮಿ ವೀಲ್ಗಷ್ಟೇ ರೀಬೋಲ್ಟ್ ಹಾಕ್ತಾರೆ. ರೀಬೋಲ್ಟ್ ಅಂದರೆ ಅಷ್ಟೇ, ಏನಿಲ್ಲ. ಇದಕ್ಕೆ ಸಪ್ರೇಟಾಗಿ ಇದ್ರ ಮೇಲೆ ಒಂದು ಬಟನ್ ಹಾಕ್ತಾರೆ ಅಷ್ಟೇ. ಅದನ್ನು ಬಟನ್ ಹಾಕಿ ಅಂಟಿಸ್ಕೊಡ್ತಾರೆ ರಿಬೋಲ್ಟ್ ಟಯರು. ಇದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಡ್ತಾರೆ. ಕ್ಲೀನಾಗಿ ಫ್ಲಾಟಾಗಿ ಕೆರೆದ್ಬಿಟ್ಟು ಅದ್ರ ಮೇಲೆ ಹೊಸ ಬಟನ್ ಹಾಕಿ ಹೀಟ್ ಮಾಡಿ ಅಂಟಿಸ್ಕೊಡ್ತಾರೆ. ಅದು ಒಂದು 4-5 ತಿಂಗಳು ಗಾಡಿ ಟಯರ್ ಓಡುತ್ತೆ. 4-5 ತಿಂಗಳು ಓಡಿದ್ರೆ ಓಡುತ್ತೆ, ಇಲ್ಲಾಂದ್ರೆ ಇಲ್ಲ. ಅವು ಗೀರ್ ಬಂದರೆ ಕಂಪ್ಲೇಂಟ್ ಆಗಿ ಒಡೆದೋಗ್ಬಿಡ್ತವೆ. ಕೆಲವೊಂದು ಬರ್ತವೆ, ಕೆಲವೊಂದು ಬರೋಲ್ಲ. ನಮ್ಮವೆಲ್ಲ ಆ ಥರ ಹಾಕ್ಸೋಕೆ ಹೋಗಲ್ಲ. ಈ ಥರ ಪೂರ್ತಿ ಫ್ಲಾಟ್ ಆದಾಗ ಹೊಸ ಟಯರ್ ಹಾಕ್ಬಿಡ್ತೀವಿ ನಾವು. ಇದು ಅಮ್ಮಮ್ಮ ಅಂದರೆ ಒಂದು ತಿಂಗಳು ಓಡ್ಬೋದು ಅಷ್ಟೇ ಟೈರ್. ಲೋಡೇ ಆಗೋಯ್ತಂತೆ ನೋಡಿ. 25 ಟನ್, ಇನ್ನೂ 5 ಟನ್ ಹಾಕ್ಬೋದು. 10, 13, 25 ಅಂತ ಹಾಕೋನೆ. ಏನು ಕಥೆನೋ ಗೊತ್ತಿಲ್ಲ. 25 ಟನ್ನು ಲೋಡ್ ಆಯಿತು. ಇವಾಗ ಪಕ್ಕದಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಐತೆ. ಗಾಡಿ ಮೇಲೆ ತಣ ಪಕ್ಕದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ಐತೆ. ಆ ಫ್ಯಾಕ್ಟ್ರಿಯಲ್ಲಿ 5 ಟನ್ ಹಾಕ್ಬೇಕಂತೆ. ಈಗ ಆ ಫ್ಯಾಕ್ಟ್ರಿಗೆ ಹೋಗೋಣ. ಇವ್ರು ಬಂದರೆ ಇದೊಂದೇ ಬೇಜಾರು, 2 ಕಡೆ ಲೋಡ್ ಮಾಡಿಸ್ತಾರೆ. ಅದೊಂದೇ ಬೇಜಾರು ಈ ಫ್ಯಾಕ್ಟ್ರಿ ಬಂದರೆ, ಸನ್ರೈಸ್ ಫ್ಯಾಕ್ಟ್ರಿ ಬಂದರೆ.
ಬಿಡ್ರು ದಾರಿ ಬಿಡ್ರು ದಾರಿ ಬಿಡ್ರ. ಎಲ್ಲಿ ಈ ಕಡೆ ಜಾಗ ಇರ್ತವೆ ಇಲ್ಲಿ ನೋಡಿ. ಫ್ರಂಟ್ ಬಂದು ಹಂಗೆ ರಿವರ್ಸ್ ಹೋಯ್ತಾ ಇರ್ಬೇಕು ಇಲ್ಲೆಲ್ಲ. ಬಿಡ್ರೋ ಯಪ್ಪ ದಾರಿ ಬಿಡ್ರೋ. ದಾರಿ ಬಿಟ್ರೆ ನಾನು ಹೋಯ್ತಾ ಇರ್ತೀನಿ ಅಂತಾರೆ, ದಾರಿ ಬಿಡ್ತಾ ಇಲ್ಲ. ಪೂರ್ತಿ ಅರ್ಧ ಕಿಲೋಮೀಟರ್ ರಿವರ್ಸ್ ಹೊಡಿಬೇಕು. ಎಲ್ಲ ಟರ್ನಿಂಗ್ಗಳು ನೋಡಿ ಹೆಂಗೆ ಇರ್ತಾರೆ ಟರ್ನಿಂಗ್. ಹಿಂದ್ಗಡೆ ಕ್ರೇನ್ ಬೇರೆ ಹೋಗ್ತದೆ. ಆನೆ ಬಂದಾನೆ ಯಾವು ಸೌಂಡ್ ಜಾಸ್ತಿ ಫ್ಯಾಕ್ಟ್ರಿಗಳಲ್ಲಿ ನೋಡ. ಪೀಸ್ ಕಟ್ ಮಾಡ್ತಾವಲ್ಲ ಅದೇ ಸೌಂಡ್. ರೈಟ್ 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 ರೈಟ್. ನಾವೇ ಕ್ಲೀನರ್, ನಾವೇ ಡ್ರೈವರ್. ರೈಟ್ 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 ರೈಟ್. ಎಲ್ಲಿ ರೈಟು? ಎಲ್ಲಿವರೆಗೂ ರಿವರ್ಸ್ ಹೊಡೆಯೋದು. ಅಡ ಲೆಫ್ಟ್ ಹೊಡ್ಕ ಲೆಫ್ಟ್. ಈಗ ಗೇಟ್ ತಗ್ಸ್ಕೊಂಡು ಆಚೆ ಹೋಗ್ಬೇಕು. ಆಚೆ ಹೋಗಿ ಇವಾಗ ಇಲ್ಲಿಂದ ಸೆಕ್ಯೂರಿಟಿ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕು, ಆ ಫ್ಯಾಕ್ಟ್ರಿಗೆ. ಇದೆ ನೋಡಿ, ಬರ್ತಾರೆ ಸೆಕ್ಯೂರಿಟಿ ಒಬ್ಬರು, ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ತಗೊಂಡು ಆ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಅಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆ ಗಾಡಿಗಳನ್ನೆಲ್ಲ ವೆಯ್ಟ್ ಮಾಡ್ಕೊಂಡು ಅಲ್ಲಿ ಗಾಡಿಗಳು ಇರ್ತವೆ. ಅಲ್ಲಿ ಸೀರಿಯಲ್ ಪ್ರಕಾರ ಸೊಳ್ಳೆ ಶುರುವಾಯ್ತು 6 ಗಂಟೆಗೆ. ಅಲ್ಲಿ ಸೀರಿಯಲ್ ಪ್ರಕಾರ ಲೋಡ್ ಮಾಡ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು ಬಿಲ್ಲಿಗೆ. ಈ ಫ್ಯಾಕ್ಟ್ರಿ ಬಂದರೆ ಇದೊಂದು ರಾಮಾಯಣ. ಜೀರೋ 4246 ಇದೊಂದು ಗಾಡಿ ನಂಬರ್ ಇದೆ ನೋಡಿ. ತೋರ್ಸಂಗಿಲ್ಲ ಇಲ್ಲೆಲ್ಲ ಒಳಗಡೆ ಕ್ಯಾಮ್ರಾ ಹಿಡಿಯಂಗಿಲ್ಲ, ಹಿಡಿದ್ರೆ ಬೈತಾರೆ. ಇಲ್ಲೊಂದು ಗಾಡಿ ಇದೆ ನೋಡೋದು, ಗಾಡಿ ನಂಬರ್ ಕಾಣಲ್ಲ. ನಂದು ಹಳೇ ಒಂದು ಕ್ಯಾಂಟ್ರ್ ಓಡಿಸಿದ್ದೆ ನಾನು, ಬಂಗಾರದಂಥ ಗಾಡಿ. ಯಾವುದು 2007 ಮಾಡಲು 6 ಮಾಡಲು ಏನೋ ಅದು ಕ್ಯಾಂಟ್ರ್ 1109. ಆ ಗಾಡಿ ನಂಬರ್ ಅದು 0426246 ಅಂತೇಳಿ. ಇವತ್ತಿಗೂ ಆ ಓನರ್ ಹೆಸರು ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗುಂಡಣ್ಣ 246 ಅಂತಾನೆ ಆ್ಯಡ್ ಮಾಡ್ಕೊಂಡಿರೋದು ನಂಬರ್. ಇವತ್ತಿಗೂ ಐತೆ ಅವ್ರ ನಂಬರ್, ಆ ಗಾಡಿ ನಂಬರೇ ಆ್ಯಡ್ ಮಾಡ್ಕೊಂಡಿರೋದು. ಎಲ್ಲಪ್ಪ ಬರ್ರಪ್ಪ ಸೆಕ್ಯೂರಿಟಿಗಳ ಬರ್ರಿ, ಟೈಮ್ ಆಯಿತು. ಫೈನಲ್ ಆಗಿ 9 ಗಂಟೆಗೆ ಲೋಡ್ ಆಯಿತು ನೋಡಿ ಸ್ನೇಹಿತರೆ. ಲೋಡ್ ನೋಡಿ ಯಾವ ಥರ ಮಾಡಿದ್ದಾರೆ. ಅವ್ನಿಗೆ ಇಲ್ಲಿ ಕೆಳಗಡೆ ಇಕ್ಕು ಅಂದರೆ ಇಕ್ಕಲ್ಲ ಅಂತಾನೆ, ಜಾಗ ಆಗಲ್ಲ ಹಂಗೆ ಹಿಂಗೆ ಅಂತಾನೆ. ಇದನ್ನು ಸ್ವಲ್ಪ ಈ ಕಡೆ ಸೈಡ್ ಮಾಡ್ಬಿಟ್ಟು ಆ ಕಡೆ ಇಕ್ಕಿರೋ ಆಗಿರೋವು. ಇದು ರನ್ನಿಂಗಲ್ಲಿ ಬಿದ್ದೋಗ್ಬಿಡ್ತೈತೆ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಬರೀ ಫ್ರಂಟಲ್ಲಿ ತೋರಿಸ್ತೀನಿ ನೋಡ್ರಿ ಯಾವ ಥರ ಹಾಕಿದ್ದಾನೆ ಅಂತೇಳಿ. ಅವ್ರ ಸೂಪ್ರೈಸರ್ಗೆಲ್ಲ ಹೇಳಿದೆ ನೋಡಿ, ಇಲ್ಲಿ ಇಷ್ಟು ಗ್ಯಾಪ್ ಇದೆ, ಆ ಕಡೆ ಗ್ಯಾಪ್ ಇದೆ ನೋಡಿ, ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ. ಇವ್ರಿಗೆ ಹೇಳಿದ್ರೆ ಹಾಕಲ್ಲ ಅಂತವ್ರು. ಇದೇನು ಹಗ್ಗ ನಿಂತ್ಕೊಳ್ಳಲ್ಲ, ಹಗ್ಗ ಹಾಕೋಕ್ಕಾಗಲ್ಲ, ಯಾಕಂದರೆ ಬಾಡಿಯಿಂದ ಒಳಗಿರೋದ್ರಿಂದ ಟರ್ನಿಂಗ್ಗಳಲ್ಲಿ ಹಿಂಗೆ ಕೆಳಗೆ ಗ್ಯಾಪಿಗೆ ನೋಡಿ, ಈ ಗ್ಯಾಪಿಗೆ ಬಿದ್ದೋಗ್ಬಿಡ್ತವೆ. ಏನು ಮಾಡೋದು ಗೊತ್ತಾಗ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಿದ್ದರೆ ಬೀಳ್ತೈತೆ. ನಮ್ಮ ದಾರಿ ನಾವು ನೋಡ್ಕೊಂಡು ನಾವು ಹೋಗೋಣ.
ಅವ್ರಿಗೆ ಫೋಟೋ ಹೊಡೆದು ಎಲ್ಲ ಕಳಿಸ್ಬೇಕು, ವೀಡಿಯೋ ಮಾಡಿ ಎಲ್ಲ ಕಳಿಸ್ಬೇಕು. ಎಲ್ಲ ಕಳಿಸ್ಬಿಟ್ಟಿದ್ದೀನಿ. ಆಮೇಲೆ ನೋಡಿ ಇವೆಲ್ಲ ರೆಸ್ಟ್ಗಳು ಹಿಡಿದ್ಬಿಟ್ಟವೆ ಬೇಜಾನು. ನೋಡಿ ಇವೆಲ್ಲ ನೋಡಿದ್ರೆ ರೆಸ್ಟ್ ಹಿಡಿದ್ಬಿಟ್ಟೆ ನೋಡಿ, ನೋಡಿದ್ರಾ? ಅದಕ್ಕೆ ಇವೆಲ್ಲ ನೋಡಿ ರೆಸ್ಟ್ ಹಿಡಿದ್ಬಿಟ್ಟೈತೆ ಏಕ ನೋಡಿ. ಇವೆಲ್ಲ ಹಿಡಿದ್ರೆ ಅಲ್ಲಿ ಖಾಲಿಗಳು ಮಾಡಲ್ಲ. ಅದಕ್ಕೇ ಇವಾಗಲೇ ಒಂದು ವೀಡಿಯೋ ಮಾಡಿ ನೋಡಿ, ಈ ಕಡೆದು ನೋಡಿ ಎಷ್ಟು ನೋಡಿದ್ರೆ. ಅದಕ್ಕೇ ಇದೊಂದು ವೀಡಿಯೋ ಮಾಡಿ ಅವ್ರಿಗೆ ಕಳಿಸ್ಬಿಡೋಣ. ಬರ್ರಿ, ಈಗ ಇದ್ರ ಮೇಲೆ ನಾವು ತಾರ್ಪಲ್ ಹಾಕಬೇಕು. ಫಸ್ಟು ತಾರ್ಪಲ್ ಹಾಕಿ ರೆಡಿ ಆಗೋಣ. ಸ್ನೇಹಿತರೆ, ಇದೊಂದು ಹುಬ್ಳಿ ಗಾಡಿ KA25 AB 4485. ಇಲ್ಲಿ ನೋಡಲಿ, ಅಳಿಯ ಮಾವ ಅಂತೆ. ಇಲ್ಲಿ ನೋಡಲಿ, ಮಗ ಆಯ್ಕೊಂಡು ತಿಂದರೆ ಅಳಿಯ ಗೌರ್ಮೆಂಟ್ ಜಾಬ್ ಇದ್ದವ ಬೇಕಂತೆ. ಅಂದರೆ ಮಗ ಆಯ್ಕೊಂಡು ತಿಂದರೂ ಪರವಾಗಿಲ್ಲ, ಅಳಿಯ ಮಾತ್ರ ಗೌರ್ಮೆಂಟ್ ಜಾಬ್ ಇದ್ದವನೇ ಬೇಕಂತೆ. ಮೆಣಸಿನ್ಕಾಯಿ ಗಾಡಿ ಇದು, ಹುಬ್ಳಿದು. ಸಾಕಾದಾಗ ಬರ್ಸಿದ್ದಾರೆ. ಕೆಳಗಡೆ ನೋಡಿ ಅಳಿಯ ಮಾವ. ಎಲ್ಲರೂ ಏನೇನೋ ಬರ್ಸಿದ್ದಾರೆ, ಇವನು ಸಾಕಾದಾಗ ಬರ್ಸಿದ್ದಾರೆ ಅಳಿಯ ಮಾವ ಅಂತೇಳಿ. ಕಲ್ಗಟ್ಟಿಗಿಂತ ಹಿಂದೆ ಟೀ ಕುಡಿಯೋಕೆ ನಿಲ್ಲಿಸಿದ್ದೀನಿ. ನಮ್ಮ ಅರ್ಜುನ ಇಲ್ಲಿ ದೇವಿಕೊಪ್ಪದಿಂದ ಸ್ವಲ್ಪ ಹಿಂದೆ ಟಾಟಾ ಗಾಡಿ. ಇಲ್ಲಿ ಹೋಗಿ ಅಲ್ಲಿ ಟೀ ಅಂಗಡಿ ಇರ್ತಾರೆ, ಅಲ್ಲೋಗಿ ಟೀ ಕುಡ್ಕೊಂಡು ನಾಷ್ಟ ಮಾಡ್ಕೊಂಡು ಹೋಗೋಣ. ಹೋಗಿ ನಾಷ್ಟ ಮಾಡ್ಕೊಂಡು ಹೋಯ್ತಾರಣ. ರಾತ್ರಿ ಲೋಡ್ ಮಾಡ್ಕೊಂಬಿಡೋದು 11 ಗಂಟೆ ಆಗ್ಬಿಡ್ತು. ನಮ್ಮ ನಾಷ್ಟ ಪಲಾವು, ವಡೆ, ಚಟ್ನಿ, ಸಾಂಬಾರು. ನಮ್ಮ ಅರ್ಜುನ್ ಅಲ್ಲಿ ಬಿಟ್ಟು ಬಂದಿದ್ದೀವಿ. ಹೋಟ್ಲಿದೆ. ಹೋಟ್ಲು ಪಲಾವು, ವಡೆ ತಿಂದು ನೋಡೋಣ ಹೆಂಗೈತೆ ಅಂತ. ನಾಷ್ಟ ಎಲ್ಲ ಮಾಡ್ಕೊಂಡು ಕಲ್ಗಟ್ಟಿಗೆ ಸಿಟಿ ಪಾಸ್ ಆಗ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು ಹಾಲೆ 9:45. ಇವಾಗ ನಮ್ಮ ವೆಂಕಟೇಶ್ ಅವ್ರು ಬೇರೆ ಸಿಕ್ಕಿದ್ರು. VLS ವೆಂಕಟೇಶ್ ಆಪೋಸಿಟು ಡ್ಯೂಟಿಯಲ್ಲಿದ್ದರು. ಲೈಟ್ ಹಾಕ್ಬಿಟ್ಟು ಕೈ ಮಾಡಿದರು. ನೋಡ್ತಿದ್ದಂಗೆ ಗೊತ್ತಾಗೋಯ್ತು. ಅವರು KSRTC ಆಗಿರೋದ್ರಿಂದ ದಾರಿಯಲ್ಲಿ ನಿಂತು ಮಾತಾಡ್ಸೋಕ್ಕಾಗಲಿಲ್ಲ. ಫೋನ್ ಮಾಡಿದರು, ಫೋನಲ್ಲಿ ಮಾತಾಡ್ಕೊಂಡ್ವಿ. ನೆಕ್ಸ್ಟ್ ಯಾವಾಗಾರ ಫ್ರೀ ಸಿಕ್ಕಿದಾಗ ಅವ್ರು ಏನಾರ ಡ್ಯೂಟಿ ಇಲ್ಲದೆ ಇದ್ದಾಗ, ಇಲ್ಲೇ ಕಲ್ಗಟ್ಟಿಗೆಲ್ಲೇ ಇರ್ತಾರೆ ಅವರು. ಕಲ್ಗಟ್ಟಿಗೆ ಡಿಪೋದಲ್ಲೇ ಡ್ಯೂಟಿ ಆಗಿರೋದು. ಡ್ಯೂಟಿ ಇಲ್ಲದೆ ಹೋದಾಗ ರೂಮಲ್ಲಿ ಇರ್ತಾರಲ್ಲ, ನೆಕ್ಸ್ಟ್ ಯಾವಾಗಾರ ಬಂದಾಗ ನೋಡೋಣ, ಸಿಕ್ಕಿದಾಗ ಮಾತಾಡ್ಸೋಣ, ಒಂದು ವಿಡಿಯೋ ಮಾಡೋಣ. ಸದ್ಯಕ್ಕೆ ನಾವು ನಮ್ಮ ದಾರಿ ಹಿಡ್ಕೊಂಡು ಹೋಗ್ತಾ ಇರೋಣ. ಇವಾಗ ಡೈರೆಕ್ಟ್ ಹುಬ್ಳಿ ಹೋಗಲ್ಲ ನೋಡಿ, ಸೀದಾ ಹೋದರೆ ಹುಬ್ಳಿ ಹೋಗುತ್ತೆ. ಹುಬ್ಳಿ ಹೋಗಲ್ಲ, ಹಿಂಗೆ ಇಲ್ಲಿಂದ ತಡಾಸಿಂದ ಆ ಕಡೆ ಹೈವೇಗೆ ಹೋಗಿ ಸೇರ್ಕೊಂಬಿಡೋದು. ಹಗಲಲ್ಲಿ ಬಂದರೆ, ನೈಟ್ ಬಂದರೆ ರೋಡ್ ಕತ್ಲೆಯಲ್ಲಿ ಯಾಕಂತೇಳಿ ಹೋಗಲ್ಲ. ಸೀದಾ ಹುಬ್ಳಿ ಮೇಲೆ ಹೋಗಿ ಸುತ್ತ ಹಾಕೊಂಬತ್ತೀವಿ. ಹುಬ್ಳಿ ಮೇಲೆ ಹೋದರೆ ನಿಮಗೆ 25 ಕಿಲೋಮೀಟ್ರನ ಲಾಂಗ್ ಆಗುತ್ತೆ. ಹಂಗಾಗಿ ನಾವು ಇವಾಗ ಹುಬ್ಳಿ ಮೇಲೆ ಹೋಗಲ್ಲ, ಈ ಕಡೆನೇ ಹೋಗ್ಬಿಡೋಣ. ಇಲ್ಲಿ ನೋಡಿ ಕಲ್ಗಟ್ಟಿಗೆ ಬಿಟ್ಟು ಕರೆಕ್ಟಾಗಿ 1.5-2 ಕಿಲೋಮೀಟ್ರ್ ಬಂದರೆ ಇಲ್ಲಿ ರೈಟಿಗೆ ಹೋಗುತ್ತೆ ರೋಡು. ತಡಾಸು ಕೆಲವೊಬ್ರಿಗೆ ಗೊತ್ತಿರ್ತೈತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದಿರೋರಿಗೆ ಮಾತ್ರ ಈ ವಿಡಿಯೋ. ರೈಟಿಗೆ ಹೊಡೆದ್ಬಿಟ್ರೆ ನೋಡಿ, ಇಲ್ಲಿಂದ ಕರೆಕ್ಟಾಗಿ 18 ಕಿಲೋಮೀಟ್ರ್ ತಡಾಸು ಇಲ್ಲಿಂದ. ಆದರೆ ರೋಡ್ ಮಾತ್ರ ಸ್ವಲ್ಪ ಸುಮಾರಾಗೈತೆ. ಮಾಡ್ತಾವ್ರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದಮೇಲೆ ಸೇರೋಗುತ್ತೆ. ಪೊಲೀಸ್ ಇದ್ದಾರೆ ನೋಡಿ, ಇಲ್ಲಿದೆ 18 ಕಿಲೋಮೀಟ್ರ್ ಬೋರ್ಡ್ ತಡಾಸ್. 18 ಕಿಲೋಮೀಟ್ರ್ ಬೋರ್ಡು. ಅಲ್ಲಿ ಯಾಕೋ ಏನೋ ಇದಿರಂಗೈತೆ, ಏನೋ ಪ್ರೋಗ್ರಾಮ್ ಮಾಡೋಕ್ಕೆ ಏನೋ ಇದು ಮಾಡ್ತಿರಂಗವ್ರೆ. ಅಲ್ಲಿ ಪ್ರೋಗ್ರಾಮ್ ಮಾಡೋಕ್ಕೆ ಏನೋ ಪೊಲೀಸ್ನವ್ರು ಬಂದವ್ರೆ. ಸ್ಟಾರ್ಟಿಂಗಲ್ಲಿ ರೋಡ್ ಚೆನ್ನಾಗೈತೆ, ಮುಂದೆ ಹೋಯ್ತಾ ಸ್ವಲ್ಪ ವರಿಷ್ಠ ಆಗೈತೆ ರೋಡು. ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಹೋಗೋಣ. ಬರ್ರಿ, ಈಗ ನಿಧಾನಕ್ಕೆ ಹೋಗಿ ಹುಡುಗ 2 ವೀಲರು ಪೊಲೀಸ್ನ ನೋಡ್ಬಿಟ್ಟು ತಿರ್ಸ್ಕೊಂಡು ಹೋಯ್ತಾವನೆ. ಅವ್ರು ಬಂದು ನಿಂತಿರೋ ಉದ್ದೇಶನೇ ಬೇರೆ, ಇವನು ಎದುರ್ಕೊಂಡು ತಿರ್ಸ್ಕೊಂಡು ಹೋಯ್ತಾವನೆ. DL ಇರಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ DL ಇಲ್ದೇ 1 ವರ್ಷ 2 ವರ್ಷ ಏನೋ ಓಡಿಸಿದ್ವಿ. ನಾನು DL ಮಾಡಿದ್ದು 2004ರಾಗೇನೋ. ನಾವು ಡ್ರೈವಿಂಗೆಲ್ಲ ಕಲ್ತಿದ್ದೆ ಅಲ್ಲಿ 2001-2ರಿಂದನೇ DL ಇಲ್ದೇ ಗಾಡಿ ಓಡಿಸಿದ್ವಿ. ಆಮೇಲೆ ನಾವು DL ಮಾಡಿದ್ದು. ಅವಾಗ ನಾವು ಹಂಗೇನೆ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಬರ್ರಿ. ಈ ಕಡೆಲ್ಲ ಮೆಕ್ಕೆಜೋಳ ಸಾಕಾದ ಬೆಳೆದವ್ರೆ ಈ ಸರೌಂಡಿಂಗಲ್ಲಿ. ಮಳೆ ಪೂರ್ತಿ ನಿಂತು ಬಿಟ್ಟೈತೆ. ನಿಧಾನಕ್ಕೆ ತಡಾಸ್ ಹೋಗೋಣ. ತಡಾಸ್ ಹೋಗಿ ವ್ಯೂ ನೋಡಿ, ಒಳ್ಳೆ ವ್ಯೂ. ಕಬ್ಬು ಬೆಳೆದವ್ರಪ್ಪೋ. ಇದು ಕಬ್ಬು ಇದು
ಕಬ್ಬು 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 ಇವೆಲ್ಲ ಪೂರ್ತಿ ಕಬ್ಬು ನೋಡಿ. ಈ ಕಡೆನೂ ಕಬ್ಬು. ಇದೆಲ್ಲ ನೀರಾವರಿ ಜಾಸ್ತಿ ಇರಂಗೈತಲ್ವಾ, ಅದಕ್ಕೆ ನೋಡಿ ಇವೆಲ್ಲ ಕಬ್ಬು. ಹೋಗೋಣ ಆರಾಮಾಗಿ ಆ ಕಡೆ ಹೈವೇಗೆ ಹೋಗಿ ಸೇರ್ಕೊಂಡು ಸಿಗೋಣ. The next day. ಮಸ್ತ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕೆ ಆರ್ ಪುರಂ, ಬೆಂಗಳೂರು ಸಿಟಿ ಕೆ ಆರ್ ಪುರಂ ಅಲ್ಲಿದ್ದೀನಿ. ಇದು ಕೆ ಆರ್ ಪುರಂ ಬ್ರಿಡ್ಜು, ಅದು ನಮ್ಮ ಕೆ ಆರ್ ಪುರಂ ಮೆಟ್ರೋ ಬ್ರಿಡ್ಜ್. ನಮ್ಮ ಕರ್ನಾಟಕದ ಮೊಟ್ಟ ಮೊದಲನೆಯ ತೂಗು ಸೇತುವೆ ಅಂದರೆ ಇದೇನೆ, ಕೆ ಆರ್ ಪುರಂ ತೂಗು ಸೇತುವೆ. ಇದಾದಮೇಲೆ ಎಲ್ಲೈತೆ ಗೊತ್ತಿಲ್ಲ ಬೇರೆದು. ಆಮೇಲೆ ಸಿಗಂದೂರಲ್ಲಿ ಐತೆ. ಸಿಗಂದೂರಲ್ಲಿ ಅದು ನಮ್ಮ ಫಸ್ಟ್ ದೊಡ್ಡ ಬ್ರಿಡ್ಜು, ಹೈಯೆಸ್ಟು ಅಂದರೆ ಲೆಂತಲ್ಲಿ ತೂಗು ಸೇತುವೆಯಲ್ಲಿ. ಮಾಮೂಲಿ ಬ್ರಿಡ್ಜಲ್ಲಿ ನಮ್ಮ ಕೋಲಾರ, ಬಿಜಾಪುರದ ಕೋಲಾರ ಐತಲ್ಲ, ಬಿಳಿಗಿ ಕೋಲಾರ, ಅಲ್ಲಿರೋದು ಮಾಮೂಲಿ ಬ್ರಿಡ್ಜ್ ಬಂದ್ಬಿಟ್ಟು ಅದು 3.5 ಕಿಲೋಮೀಟ್ರ್ ಬರುತ್ತೆ. ಅದು ತೂಗು ಸೇತುವೆಯಲ್ಲಿ ಸಿಗಂದೂರು ಚೌಡೇಶ್ವರಿ ತಾಯಿದಿರೋದೇ ದೊಡ್ಡದು. ಇದು ಸೆಕೆಂಡು. ಅಂದರೆ ಫಸ್ಟು ಬ್ರಿಡ್ಜ್ ಕಟ್ಟಿದ್ದಂದರೆ ಇದು ನನ್ನ ಅನಿಸಿಕೆ ಒಂದು 2005, 6ರಲ್ಲೇನೋ ಓಪನ್ ಆಗಿರೋದು. ಇದು ಕರೆಕ್ಟಾಗಿ ನೆನಪಿಲ್ಲ, ಒಟ್ಟಿನಲ್ಲಿ ಆ ಒಂದು ವರ್ಷ ಹಿಂದೆ ಮುಂದೆ ಆಗಿರ್ಬೋದು. ಒಂದು 2006, 7ರಲ್ಲೇನೋ ಓಪನ್ ಆಗಿರೋದು ಇದು. ನಾವು ಡ್ರೈವಿಂಗ್ ಕಲಿಬೇಕಾದ್ರೆ ಓಪನ್ ಆಗಿದ್ದಿಲ್ಲ ಇದು. ಹಾಂ, ಸಾರಿ, ನಾವೆಲ್ಲ ಕ್ಲೀನಾಗಿ ಕೆಲಸ ಮಾಡ್ಬೇಕಾದ್ರೆ ಓಪನ್ ಆಗಿದ್ದಿಲ್ಲ. ಆಮೇಲೆಲ್ಲ ಓಪನ್ ಆಯಿತು. ನಾವು ಅವಾಗ ಹಂಗಾಸಿ ಒಳಗಾಸಿ ಬರೋವಿ. ಆ ಕೆಳಗಡೆ ಐ ಟಿ ಒಳಗಾಸಿ ಬರೋವಿ. ಆಮೇಲೆ ಇದು ಓಪನ್ ಆಗಿತ್ತು ನೋಡಿ, ಕಾಣ್ತಿರ್ಬೋದು. ಕೆಳಗಡೆ ರೈಲ್ವೆ ಬ್ರಿಡ್ಜ್ ಇದೆ, ರೈಲ್ವೆ ಟ್ರ್ಯಾಕ್ ಇದೆ, ಅದಕ್ಕೆ ಕಟ್ಟಿರೋ ಬ್ರಿಡ್ಜ್ ಇದು. ಕರ್ನಾಟಕದ ಮೊಟ್ಟ ಮೊದಲನೆಯ ತೂಗು ಸೇತುವೆ. ವ್ಯೂ ನೋಡಿ ಬೆಳಗ್ಗೆನೆ. ಇಲ್ಲಿಂದ ನೆಕ್ಸ್ಟು ಕೆ ಆರ್ ಪುರಂ ಆದಮೇಲೆ ಭಟ್ರಹಳ್ಳಿ ಆದಮೇಲೆ ಬೂದಿಗೆರೆ ಕ್ರಾಸಿಂದ ಲೆಫ್ಟ್ ಹೊಡ್ಕೊಂಡು ಒಂದು 4 ಕಿಲೋಮೀಟ್ರ್ ಹೋಗೋ ಪಾಯಿಂಟಿಗೆ ಹೋಗ್ಬಿಡೋಣ. ಕರೆಕ್ಟಾಗಿ ಮನೆಗೆ ಬಂದು ರಾತ್ರಿ 10:30, 11 ಗಂಟೆ ಮನೆಗೆ ಬಂದು ಮಲಿಕೊಂಡು ಬೆಳಗ್ಗೆ 4:15ಗೆ ಬಿಟ್ಟೆ. ಟೈಮ್ ಇವಾಗ 6:20 ಟೈಮು. ಇವತ್ತು ಯಾಕೋ ಸಿಟಿ ಒಳಗೆ ಎಲ್ಲೂ ಟ್ರಾಫಿಕ್ ಸಿಗಲಿಲ್ಲಪ್ಪ. ಎಲ್ಲ ಹೆಬ್ಬಾಳ ಸಿಗ್ನಲಲ್ಲಿ ಮಾತ್ರ 1 ನಿಮಿಷನೂ ನಿಂತಿದ್ದು ಅಷ್ಟೇ. ಅದು ಬಿಟ್ಟರೆ ಎಲ್ಲೆಲ್ಲೂ ನಿಂತಿಲ್ಲ. ಸೀದಾ ಹೊಡ್ಕೊಂಡು ಬರ್ತಾನೇ ಇದೀನಪ್ಪ. ಟ್ರಾಫಿಕ್ಗೆ ಕಡಿಮೆ ಇವತ್ತು ಬೆಂಗಳೂರು ಸಿಟಿ. ಅಂದರೆ ನಾನು ಬಂದಿದ್ದ ಟೈಮಿಗೆ ಸ್ವಲ್ಪ ಕಡಿಮೆನೇ. ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಅರ್ಧ ನಮ್ಮ BMTC ಬಸ್ನವರಿಂದ ನನಗೆ ಎಷ್ಟು ಹಿಂಸೆ ಆಗುತ್ತಾ. ತಂತಂದು ರೋಡಿಗೆ ನಿಲ್ಲಿಸ್ತಾರೆ, ಅಡ್ಡ ಹೊಡೆದು ನಿಲ್ಲಿಸ್ತಾರೆ, ಸೈಡ್ಗೆ ಹಾಕಲ್ಲ. ಇದೇ ಮಾಡ್ತಾರೆ BMTC ಬಸ್ನವರು. ಎಲ್ಲರಲ್ಲ, ಕೆಲವೊಬ್ರು ಮಾಡೋ ಕೆಲಸ. ಈ ಎಲೆಕ್ಟ್ರಿಕ್ ಬಸ್ ಬರ್ತಲ್ಲ, ಅದ್ರಾಗಂತೂ ಕೆಲವೊಬ್ರು ಅವರೇ ಯಪ್ಪ ಹೆಂಗೆ ಬೇಕಾದ್ರೆ ಅಡ್ಡ ತಿಡಿ ನಿಲ್ಲಿಸ್ತಾನೆ ಇರ್ತಾರೆ. ನಮ್ಮ ಮಾರ್ಕೆಟ್ ನೋಡಿ, ಇದು ITI ಹತ್ರ ಮಾರ್ಕೆಟ್. ಇದು ಹೂವಿನ ಮಾರ್ಕೆಟ್, IT ಪಾರ್ಕ್. ಇದು ಆ ಕಡೆ ಇರೋದು IT. ನೆಕ್ಸ್ಟ್ ಕೆ ಆರ್ ಪುರಂ. ನಾವೆಲ್ಲ ಕ್ಲೀನಾಗಿ ಕೆಲಸ ಮಾಡ್ಬೇಕಾರೆ ಈ ರೋಡೇ ಇರಲಿಲ್ಲ. ಅವಾಗ ಹಂಗಾಸಿ ಒಳಗೆ ಸುತ್ಕೊಂಡು ಡ್ರೈವಿಂಗ್ ಕಲ್ತ್ಕೊಂಡು. ನಾನು ಕಲ್ತಿದ್ದ ಡ್ರೈವಿಂಗ್ಗೆ ಈ ಹೆಬ್ಬಾಳದಿಂದ ಈ ಕೆ ಆರ್ ಪುರಂ, ಮತ್ತು ತಿರ್ಗಾ ಅಲ್ಲಿ ಆ ಕಡೆ ಬ್ಯಾಕ್ ಸೈಡ್ ರೋಡ್ ಇತ್ತಲ್ಲ, ಆ ರೋಡಲ್ಲಿ, ಅಲ್ಲಿಂದ ನಮ್ಮ ಹೊಸಕೋಟೆಯಿಂದ ಇದಕ್ಕೆ ಫ್ಯಾಕ್ಟ್ರಿ ಸರ್ಕಲ್ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಆ ರೋಡಲ್ಲಿ ಓಡಿಸಿ ಡ್ರೈವಿಂಗ್ ಕಲ್ತಿದ್ದು ನಾನು. ನಮ್ಮ ಒಬ್ಬ ಸ್ನೇಹಿತರು ಲೋಕಲ್ ಡ್ರೈವರ್ ಅಂದರೆ ಇಲ್ಲಿ ಬೆಂಗಳೂರಿಗೆ ಮಾತ್ರ ಅವರು ಬಂದು. ನಮ್ಮ ತಂದೆ ಡ್ರೈವರು, ಅವರು ಲೋಕಲ್ ಡ್ರೈವರು. ನಮ್ಮ ತಂದೆ ಏನು ಮಾಡಿಬಿಡೋರು, ಮಂಗಳೂರಿಂದ ಬಂದ್ಬಿಟ್ಟು ಅವ್ರ ಗಾಡಿ ಬರ್ತಿರಲಿಲ್ಲ ಸಿಟಿಗೆ. ಅವರಲ್ಲೇ ಮನೆ ತಾ ಉಳ್ಕೊಂಬಿಡೋರು, ಲೋಕಲ್ ಡ್ರೈವರ್ ಕಳಿಸೋರು. ಆ ಲೋಕಲ್ ಡ್ರೈವರ್ ಮೂರ್ತಿ ಅಂತೇಳಿ ಅವರು ನಮಗೆ ಡ್ರೈವಿಂಗ್ ಕಲಿಸ್ಕೊಟ್ಟಿದ್ದು. ಆದರೆ ಅವರು ಈ ಟೈಮಲ್ಲಿ ಇಲ್ಲ ಅವರು, ಯಾಕಂದರೆ ಅವಾಗಲೇ ತೀರೋಗ್ಬಿಟ್ರು. ಅವ್ರಿಗೆ KSRTC ಆಗಿ ಸ್ವಲ್ಪ ದಿನ ಆದಮೇಲೆ ಕ್ಯಾನ್ಸರ್ ಆಗಿ ತೀರೋಗ್ಬಿಟ್ರು. ಸುಮಾರು ನನ್ನ ಅನಿಸಿಕೆ ಅವರು ತೀರೋಗಿ 20 ವರ್ಷ ಆಗಿರಬೇಕು. 20 ವರ್ಷ ಆಗಿರ್ಬೇಕು ಅವ್ರು ತೀರೋಗಿ. ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಕೆ ಆರ್ ಪುರಂ ಮಾರ್ಕೆಟು. ಇಲ್ಲೊಂದು ದೇವಸ್ಥಾನ ಇದೆ. ಈ ರೋಡ್ ಸೈಡಲ್ಲಿ ಇರೋದೆಲ್ಲ ಇದೆಲ್ಲ ದೇವಸ್ಥಾನ. ಇಷ್ಟು ಜಾಮ್ ಆದರೂ ಈ ದೇವಸ್ಥಾನನ
ಈ ಥರ ಎಲ್ಲ ನಿಲ್ಸ್ಕೊಂಡು ಹೋಗೋದಕ್ಕೆ ಜಾಮ್. ಆ ಬಸ್ನವರಿಂದನೇ ಜಾಮ್ ನೋಡಿ. ಓಪನ್ ಆಗಿಲ್ಲ ಇನ್ನು ದೇವಸ್ಥಾನ. ಅಷ್ಟೊತ್ತಿಗೆ ಓಪನ್ ಆಗಿ ಪೂಜೆ ಮಾಡ್ಕೊ. ಇಲ್ಲಿ ಪೂಜೆ ಮಾಡೋರು ನೋಡಿ. ಇಲ್ಲಷ್ಟೇ ಸ್ವಲ್ಪ ಜಾಮು. ಆಂಜನೇಯ ಸ್ವಾಮಿ ಕಾಪಾಡಪ್ಪ. ಇಲ್ಲಿಂದ ಒಂದು 10ರಿಂದ 15 ಕಿಲೋಮೀಟರ್ ಒಳಗೆ ಹೋಗ್ಬೇಕು ನಾನು. ಇದೊಂದು ಜಂಕ್ಷನ್ ಪಾಸ್ ಆಗ್ಬಿಟ್ರೆ ಆರಾಮಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಗಾಡಿಗಳು ಹಾಕೊಂಡಿರ್ತಾರೆ. ಹಂಗಾಗಿ ಸ್ವಲ್ಪ ಟ್ರಾಫಿಕ್ಕು ಮತ್ತು ಬಸ್ನವ್ರು ಬೇರೆ, ಬಸ್ ಸ್ಟ್ಯಾಂಡ್ ಬೇರೆ ಇಲ್ಲೇ ಹಾಕ್ತಾರೆ. ಅದು ಇದು ಎಲ್ಲ ಒಟ್ಟಿಗೆ ಟ್ರಾಫಿಕ್ ಜಾಮ್ ಆಗ್ತವೆ. ಸ್ವಲ್ಪ ಒಂದು 200 ಮೀಟ್ರ್ ಹೋಗ್ಬಿಟ್ರೆ ಆಮೇಲೆ ನಮ್ಗೆ ಯಾವುದೂ ಟ್ರಾಫಿಕ್ ಸಿಗಲ್ಲ. ನೋಡೋ ಗಾಡಿಗಳೆಲ್ಲ ಹಂಗೆ ನಿಲ್ಸಿರ್ತಾರಲ್ಲ, ಅಲ್ಲೇ ಟ್ರಾಫಿಕ್ ಆಗೋದು. ಬುಲ್ಲೋರ ಗಾಡಿಗಳೆಲ್ಲ ಅಲ್ಲೇ ವ್ಯಾಪಾರ ಮಾಡ್ತಿರ್ತಾರೆ ನೋಡಿ. ಇಲ್ಲೆಲ್ಲ ರೋಡಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ ನೋಡೋದಾ. ಪಪ್ಪಾಯಿ ಅದರಿಂದ ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಅಷ್ಟೇ. ಇದೊಂದು ಸಿಗ್ನಲ್ ಪಾಸ್ ಆಗ್ಬಿಟ್ರೆ ಮುಗೀತು, ಯಾವ ಟ್ರಾಫಿಕ್ ಸಿಗಲ್ಲ ನಮಗೆ. ಇದೊಂದು ಸಿಗ್ನಲ್ಲು, ಮುಂದೆ ಒಂದು ಸಿಗ್ನಲ್ಲು, ಅದ ನಂತರ ಭಟ್ರಳ್ಳಿದೊಂದು ಸಿಗ್ನಲ್ಲು, ಅದ ನಂತರ ಒಂದು ಸಿಗ್ನಲ್, ಇನ್ನು 2-3 ಸಿಗ್ನಲ್ ಸಿಗುತ್ತೆ ನಮಗೆ. ನೋಡ್ರಿ, ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗ್ಬಿಡೋಣ. ಹೋಗಿ ಸಿಗೋಣ. ಎಷ್ಟೊತ್ತು ಖಾಲಿ ಮಾಡ್ತಾನೆ, ಏನು ಎತ್ತ ಅನ್ನೋದು ಮುಂದೆ ಖಾಲಿ ಮಾಡ್ಕೊಂಡು ಮುಂದೆ ಏನಾಗುತ್ತೆ ನೋಡೋಣ. ನಾನು ಗೋವಾದಲ್ಲಿ ಲೋಡ್ಗೆ ಹೋಗ್ಬೇಕಾದ್ರೆ ಪ್ಲ್ಯಾನ್ ಹಾಕಿದ್ದು ಬೆಂಗಳೂರಿಗೆ ಅಂದಿದ್ದ ಕೂಡಲೇ ಬೇಗ ಲೋಡ್ ಮಾಡ್ಕೊಂಡು ಬಿಟ್ಬಿಡೋಣ. ಬೇಗ ಬಿಟ್ಟು ಸಂಜೆ ಅಷ್ಟೊತ್ತಿಗೆ ಮನೆಗೆ ಬಂದು ಭಾನುವಾರ ಕಟಿಂಗು ಶೇವಿಂಗ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಬರೋಣ ಮನೇಲಿ ಒಂದು ದಿನ ಇದ್ದು ಬರೋಣ ಅಂತ ಪ್ಲ್ಯಾನ್ ಆಗ್ತೆ. ಅದನ್ನು ನೋಡಿದ್ರೆ ಅಲ್ಲಿ ಬಿಲ್ ಕೊಡೋದೇ ಲೇಟ್ ಮಾಡಿಬಿಟ್ಟ. ಹಂಗೂ ರಾತ್ರಿ 10 ಗಂಟೆಗೆ ಬಂದೆ. 10 ಗಂಟೆಗೆ ಇಲ್ಲಿ ಕಟಿಂಗ್ ಶಾಪಲ್ಲಿ ಎಲ್ಲಿ ಸಿಗ್ತವೆ. ಶಿಸ್ತಾಗಿ ಬಂದು ಮನೇಲಿ ಊಟ ಮಾಡಿ ಮಲಿಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡೋಂತ ಆಗಲಿಲ್ಲ. ಸ್ನಾನ ಎಲ್ಲ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಸದ್ಯಕ್ಕೆ ಸಿಗ್ನಲ್ ಬಿದ್ದುಬಿಡ್ತು. ಸಿಗ್ನಲ್ ಬಿದ್ದುಬಿಡ್ತು. ಇದೊಂದು ನೆಕ್ಸ್ಟ್ ಭಟ್ರಳ್ಳಿ ಸಿಗ್ನಲ್ ಒಂದು. ಬರ್ರಿ, ಅನ್ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಸಿಗೋಣ. ಕಟಿಂಗ್ ಶೇವಿಂಗ್ ಅಂತ ಮಾಡ್ಸೋಕ್ಕಾಗಲಿಲ್ಲ, ಸ್ನಾನ ಮಾಡ್ಕೊಬಂದ್ವಿ. ಅನ್ಲೋಡಿಂಗ್ ಪಾಯಿಂಟಲ್ಲಿ ಹೋಗಿ ಸಿಗೋಣ ಬರ್ರಿ.